ಇಳಿದು ಬಾ ತಾಯಿ. ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. 12ನೆಯ ಪ್ರಕರಣ. ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ಮೋಡಿ. ಬೇಂದ್ರೆಯವರ ಕವಿತೆಗಳಲ್ಲಿ ಜಾನಪದ ಮೋಡಿ. ಬರೆದವರು ಯಾರು? ಬರೆದವರು ಗುಂಡ್ಮಿ ಚಂದ್ರಶೇಖರ ಐತಾಳ. ಗುಂಡ್ಮಿ ಚಂದ್ರಶೇಖರ ಐತಾಳ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು. ಈ ಪ್ರಕರಣ ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ಮೂಡಿ ಇಡೀ ಈ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥದಲ್ಲಿ ನನ್ನ ದೃಷ್ಟಿಗೊಂದು ಸ್ವಲ್ಪ ದೊಡ್ಡ ಪ್ರಕರಣ. 32 ಪುಟ, ಇನ್ನೂ ಜಾಸ್ತಿ ಇರ್ಬೋದು. ವಿವರಿತಾರವರು. ಶ್ರೀ ದ ರಾ ಬೇಂದ್ರೆಯವರು ಮಹಾಕವಿ ಹೌದೋ ಅಲ್ಲವೋ ಎಂಬ ಬಗೆಗೆ ವಿದ್ವಾಂಸರಲ್ಲಿ ವಿಮರ್ಶಕರಲ್ಲಿ ಒಮ್ಮತವಿಲ್ಲ. ಆದರೆ ಅವರು ಮಹಾಕಾವ್ಯವನ್ನು ಬರೆಯದ ಭಾವಗೀತದ ಮಹಾಕವಿ ಎಂಬುದರಲ್ಲಿ ಬಹುಶಃ ಎರಡು ನುಡಿ ಇಲ್ಲ. ಮಹಾಕಾವ್ಯವನ್ನು ಬರೆದೇ ಒಬ್ಬ ಮಹಾಕವಿ ಎನಿಸಬೇಕೆಂದಿಲ್ಲ. ಬಂಗಾಳಿ ಭಾಷೆಗೆ ರವೀಂದ್ರನಾಥ್ ಠಾಕೂರರು ಹೇಗೋ ಕನ್ನಡ ಭಾಷೆಗೆ ಬೇಂದ್ರೆಯವರು ಹಾಗೆ. ಪಟ್ಟ ಪಾಡೆಲ್ಲವನ್ನು ಹುಟ್ಟು ಹಾಡಾಗಿಸುತ್ತಾ ಹಾಡಿದ ಹುಟ್ಟು ಕವಿ ಅವರು ಯಾರು? ಬೇಂದ್ರೆಯವರು. ಅವರು ತಮ್ಮ ಕವಿತೆಯನ್ನು ಓದುವ ಗತ್ತು ಕೂಡ ಅನ್ಯರಿಗೆ ಸಿಕ್ಕಿಲ್ಲ, ಅನ್ಯರಿಗೆ ದಕ್ಕಿಲ್ಲ. ಬರೆಯುವುದರಲ್ಲಿಯೂ ಓದುವುದರಲ್ಲಿಯೂ ಅವರನ್ನು ಅನುಕರಿಸಿ ಪೇಚಾಟಕ್ಕೆ ಸಿಕ್ಕಿದವರುಂಟು. ಮಹಾಕವಿಗಳ ಜುಟ್ಟು ಇತರರಿಗೆ ದಕ್ಕುವುದಿಲ್ಲ. ಅದೇ ಅವರ ಮಹಾಕವಿ ಪಟಕ್ಕೆ ಸಾಕ್ಷಿ. ಅದ್ಭುತವಾಗಿ ಬರೆದಾರೆ. ಅವರು ಹೇಳೋದೊಂದು, ಅವರು ಹೇಳುವ ಕವಿತೆಯೋ ಮಾತೋ ಅರ್ಥವಾಗಲಿ ಆಗದೇ ಇರಲಿ ಮತ್ತೆ ಮತ್ತೆ ಕೇಳೋಣವೆನ್ನಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ ಅವರಿಗೂ ಜನತೆಗೂ ಇರುವ ಈ ರಸಸೇತು ಸರಳವಾಗಿರುವುದು. ಎನ್ನ ಪಾಡ್ಯನಗಿರಲಿ ಅದರ ಹಾಡನ್ನಷ್ಟೆ ನೀಡುವೆನು ರಸಿಕ ನಿನಗೆ. ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಎಂಥ ಮಾತು ಇದು, ಎಂಥ ಮಾತು. ಇದನ್ನು ಕೋಟ್ ಮಾಡ್ತಾರವರು. ಹಕ್ಕಿಗೆ ಗರಿ ಇದ್ದಂತೆ ಕವಿಗೆ ಕವನ, ಬಲ್ಲವರು ಅದರೊಡನೆ ಆಡಬಹುದು ಎಂದಿದ್ದಾರೆ ಬೇಂದ್ರೆಯವರು. ಬೆಳಗು ಕವನದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕವನ ಬೆಳಗು. ಮೂಡಲ ಮನೆಯ ಮುತ್ತಿನ ಅದು. ಪ್ರಕೃತಿಯ ಛಲವನ್ನು ಹಂತ ಹಂತವಾಗಿ ಆಸ್ವಾದಿಸಿ ಕವಿ ಕೊನೆಗೆ ಶಾಂತಿರಸದ ತುತ್ತ ತುದಿಯನ್ನು ಮುಟ್ಟಿ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ ಇದು ಬರೀ ಬೆಳಗಲ್ಲೋ ಅಣ್ಣ ಎಂದು ತಾವೂ ಅನುಭವಿಸಿ ಆ ಅನುಭವವನ್ನು ಸಹೃದಯರಿಗೂ ಮಾಡಿಕೊಡುತ್ತಾರೆ. ಅದ್ಭುತಲ್ಲ? ಅದ್ಭುತ ಅದ್ಭುತ ಅದ್ಭುತ. ಬೇಂದ್ರೆಯವರು ಕನ್ನಡದ ಮಣ್ಣಿನ ಮಾತಿಗೆ ಬಾಯಿಯಾದರು. ಕನ್ನಡದ ಮಣ್ಣಿನ ಮಾತಿಗೆ ಬಾಯಿಯಾದರು. ಕುಮಾರವ್ಯಾಸ, ರತ್ನಾಕರ ವರ್ಣಿ, ಸರ್ವಜ್ಞರಲ್ಲಿ ಒಡಮೂಡಿದ ಕನ್ನಡದ ದೇಸಿ ಬೇಂದ್ರೆಯವರ ಭಾವಗೀತೆಗಳಲ್ಲಿ ಇನ್ನೊಂದು ರೂಪದಲ್ಲಿ ಮೈದೋರಿತು. ಓಹೋ,
ನಮ್ಮ ಜನಪದ ಸಾಹಿತ್ಯದ ಚೆಲುವೆಲ್ಲ ಅವರ ಗುಣಗೀತಗಳಿಂದ, ನುಡಿಯ ಆತ್ಮೀಯತೆಯಿಂದ. ಮತ್ತೊಮ್ಮೆ ಬೇಂದ್ರೆಯವರ ಕವಿತೆಗಳಲ್ಲಿ ಕಂಡುಬಂತು. ಇದರಿಂದ ಬೇಂದ್ರೆಯವರ ಶ್ರೇಷ್ಠ ಭಾವಗೀತೆಗಳೆಲ್ಲ ಜಾನಪದ ಮೋಡಿಯಲ್ಲಿವೆ. ಅದು ಬೇಂದ್ರೆಯವರ ತಮ್ಮತನ, ಸ್ವಯಾರ್ಜಿತ ಆಸ್ತಿ, ಸೋಪಜ್ಞತೆ. ಅದ್ಭುತ 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 ಅಲ್ವಾ? ನೋಡಿ ಮುಂದೆ ಅದು ಎಷ್ಟು ಚಂದ, ಅದ್ಭುತವು. ಎಲ್ಲ ಅನೇಕ ಕವನಗಳನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ. ಈ ಪುಸ್ತಕದ ರಚನೆ ಬಗ್ಗೆ ಸ್ವಲ್ಪ ಹೇಳಬೇಕು ನಾನು ನಿಮಗೆ. ಕನ್ನಡದ ಅಂಕಿಗಳನ್ನು ಉಪಯೋಗಿಸಿದ್ದಾರೆ ಮೇಲ್ಗಡೆ. ಕೆಳಗಡೆ ಆ ಕವನಗಳ ನಂಬರ್ ಬಂದಾಗ ಇಂಗ್ಲೀಷ್ ಅಂಕಿ ಬಂದಾವು. ಏನಪ್ಪ ಅಂದ್ರೆ 2 ಅಂಕೆಗಳನ್ನು ಇಲ್ಲಿ ಇರಿಸಿದ್ದಾರೆ. ಆಶ್ಚರ್ಯ ಅನ್ನಿಸ್ತದೆ. ಯಾವ ರೀತಿ ಕಂಪೋಸ್ ಮಾಡಿದ್ದಾರೆ, ಆ ಅಚ್ಚು ಕಟ್ಟು ಮಾಡಿದ್ದಾರೆ. ಯಾವಾಗ? ಇವತ್ತಲ್ಲ, ಅವತ್ತ 1977ರಲ್ಲಿ. ಅಬ್ಬಾ! ಆಮೇಲೆ ನೋಡಿ ಏನಪ್ಪ, ಎಷ್ಟೊಂದು ಅದ್ಭುತ ರೀತಿಯಿಂದ ಇವರು ಆ ಉದಾಹರಣೆ ಈ ಉದಾಹರಣೆಯನ್ನು ಕೊಟ್ಟು ನಮ್ಮನ್ನು ಇವರು ತಮ್ಮ ಈ ಬೇಂದ್ರೆಯವರ ಕವಿತೆಯಲ್ಲಿ ಜಾನಪದ ಮೋಡಿಯಲ್ಲಿ ನಮ್ಮನ್ನು ಹಿಡಿದು ಹಾಕಿಬಿಟ್ಟಾರ. ಆಮೇಲೆ ಇದನ್ನು ಕೋಟ್ ಮಾಡ್ತಾರವರು. ಬೇಂದ್ರೆಯವರ ಕವನಗಳಲ್ಲಿ ಜಾನಪದ ಮೋಡಿ ತಲೆದೋರುವ ಇನ್ನೊಂದು ಬಗೆ ಅವರ ಅನನ್ಯ ಸಾಧಾರಣವಾದ ನಾದಲೀಲೆ. ಬೇರೆ ಅನೇಕ ಕವಿಗಳು ಪ್ರಾಸಕ್ಕಾಗಿ, ನಾದಕ್ಕಾಗಿ ಒದ್ದಾಡಿದರೆ ಬೇಂದ್ರೆಯವರಿಗೆ ಅದು ಸಹಜ. ಅವರ ಭಾವಗೀತೆಗಳ ಪ್ರಧಾನ ಲಕ್ಷಣಗಳೊಂದು ಮಾತು ಮಾತು ಮತಿಸಿ ಬಂದ ನಾದದ ನವನೀತ, ನಾದದ ನುಡಿಯೊಂದು ನಡೆದಾಂಗ ಅಂತ ಬರ್ದಾರೆ ಇವರು. ಯಾರು? ಗುಂಡ್ಮಿಯವರು, ಐತಾಳ್ ಮಹಾಮನಿಯರು ಬರ್ದಾರೆ. ಆಮೇಲೆ ಕಥೆಯಾದಳು ಹುಡುಗಿ ಅತ್ಯಂತ ಒಂದು ಕರುಣಾಭರಿತವಾದಂಥ ಹಾಡನ್ನು ಎಷ್ಟೊಂದು ಅದ್ಭುತವಾಗಿ ಬರ್ದಾಳಂದ್ರೆ ಅಬ್ಬಾ! ಅದನ್ನು 1ನೇ ನುಡಿ 2ನೇ ನುಡಿ ಅಷ್ಟೇ ಓದ್ತೇನೆ. ಹಸಿಯಿದ್ದಳು ಬಿಸಿಯಿದ್ದಳು ಸಸಿಯಿದ್ದ ಹುಡುಗಿ, ಹುಸಿಯರಿಯದ ಹುಡುಗಿ ಕಣ್ಣಿದಿರಲ್ಲೇ ಬೆಳೆದಳು ಹೊಸ ದೇಶಿಯ ಬೆಡಗಿ. ದೊಡ್ಡಕ್ಕೆ ಆಗ್ತಾಳೆ, ಎಲ್ಲ ಆಗ್ತಾಳೆ, ಲಗ್ನ ಆಗ್ತದೆ, ಏನಾಗ್ತದೆ ಪಾಪ. ತಾಯಿತನದೊಳಗಕ್ಕೆ ತೀರಿ ಹೋಗ್ತಾಳೆ. ಪಾಡಾದಳು ಹಣ್ಣಾದಳು ಮಣ್ಣಾದಳು ಹುಡುಗಿ, ನೆನಪಾದಳು ಹುಡುಗಿ ವ್ಯಥೆಯಾದಳು ಕಥೆಯಾಯಿತು ಎದೆಯಲ್ಲ ಮಡಗಿ. ಏನು ಬರ್ದಾರ್ರಿ, ಏನು ಬರ್ದಾರಂತೀರಿ. ಆಮೇಲೆ ಜೋಗಿ ಗೀತೆ. ಇದೇ ಗಂಗಾವತರಣ ಸಂಕಲನದಲ್ಲಿರುವಂಥ ಅನೇಕ ಶ್ರೇಷ್ಠ ಕವನಗಳಲ್ಲಿ ಅದು ಒಂದು ಜೋಗಿ. ಅಬ್ಬಾ! ಸರ್ವೋತ್ಕೃಷ್ಟ ಕನ್ನಡ ಕವನ ಸಾಹಿತ್ಯದಲ್ಲಿ ಅದನ್ನು ವಿಮರ್ಶಕರು ಸರ್ವೋತ್ಕೃಷ್ಟ ಗೀತೆ ಅಂತ. ಏನಪ್ಪ ಅದರದ ಉದ್ದೇಶ ಅಂದ್ರೆ, ಹಿಂದಕ್ಕೆ ಧಾರವಾಡದಲ್ಲಿ 1920-30 ಸಂದರ್ಭದಲ್ಲಿ ಈಗ ವಿದ್ಯಾಗಿರಿ ಇದ್ದಿಲ್ಲ, ಆ ಸೋಮೇಶ್ವರಕ್ಕೆ ಹೋಗ್ಬೇಕಾದ್ರೆ ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಅವರಿಗಾದ ಅನುಭವ, ಅವರ ತಾಯಿಗಾದ ಅನುಭವ, ಇವೆಲ್ಲವನ್ನು ತಗೊಂಡು ಈ ಜೋಗಿಯ ಗೀತೆಯನ್ನು ಅವರು ರಚಿಸಿದ್ದಾರೆ. ಈ ಜೋಗಿಯ ಗೀತೆಯನ್ನು ಎಷ್ಟೊಂದು ನುಡಿಗಳವೆ, ಅರ್ಧಕ್ಕೆ ನಿಂತುಬಿಟ್ಟಿದೆ ಅಂತ ಹೇಳ್ತಾರೆ ಅವ್ರು. ಯಾರೋ ಬಂದುಬಿಟ್ರಂತ ಮನೆಗೆ, ಮುಂದೆ ಬರೀಲಿಕ್ಕಾಗಲಿಲ್ಲ, ಆಯಿತು ಇಷ್ಟ ಕೊಟ್ಟು ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಏನು ಅದ್ಭುತವಾದ ಗೀತೆ ಅದು ಜೋಗಿದು. ಅದು ಓದಿದ್ರೂ ಹೆದರಿಕೆ ಬರ್ತದೆ. ಅಲ್ಲಿ ತೊಗಲ ಬಾವಲಿ ಚೀರತಾವ ಭರತಿ ಹಗಲಿನೊಳಗ, ಹಿಂಡು ಪಾರ್ಯೋಳ ಹೊಕ್ಕ ಹೊಂಡ ತವ ಮತ್ತ ಒಳಗ ಹೊರಗ. ಅಬ್ಬ! ಅಲ್ಲಿ ಹಬ್ಬಿ ಹರುವದ ಬೇವಿಗೆ ಸುತ್ತ ಅಮೃತ ಬಳ್ಳಿ, ಹಾಲ ಸುರಿಸುತ್ತಾವ ಆಲ ಅಲ್ಲಿ ಅಲ್ಲಾಡತಾವ ಹಳ್ಳಿ. ಎಂತಿಂಥವ್ರಿ ಅದ್ಭುತವಾದಂಥ ಹಾಡು. ಅಷ್ಟೇ ಸುಂದರವಾದ ಹಾಡನ್ನು ಬೇಂದ್ರೆ ಬರೀತಾರೆ. ಗಮಗಮಾಡಿಸ್ತಾವ ಮಲ್ಲಿಗೆ, ನೀನು ಹೊರಟಿದ್ದಿ ಈಗ ಎಲ್ಲಿಗೆ ಅಂತನ್ನೋದು
ಎಷ್ಟೊಂದು ಸುಂದರವಾದ ಹಾಡು, ಎಷ್ಟೊಂದು ಸುಂದರವಾದ ಹಾಡು. ಹೀಗೆ ಈ ಗುಂಡ್ಮಿ ಚಂದ್ರಶೇಖರ್ ಐತಾಳ್ ಅವರು ಎಷ್ಟೊಂದು ಅದ್ಭುತ ರೀತಿಯಿಂದ ಅವರ ಒಂದು ಚಿತ್ರಣ ಮಾಡ್ಯಾರ. ಅವರ ಕೊನೆ ನುಡಿಯನ್ನು ಹೇಳಿ ಮುಗಿಸ್ತೇನೆ. ಬೇಂದ್ರೆಯವರ ಶ್ರೇಷ್ಠ ಕವನಗಳೆಲ್ಲ ಹಾಗೆನಿಸಿಕೊಂಡಿರುವುದಕ್ಕೆ ಅವುಗಳಲ್ಲಿಯ ಉಪಮೆಯೋ, ಪ್ರತಿಮೆಯೋ, ಛಂದಸ್ಸೋ, ಬಣ್ಣನೆಯೋ, ರೀತಿಯೋ, ನಾದವೋ, ಲಯವೋ, ಜೀವನ ಚಿತ್ರವೋ, ಜಾನಪದ ಮೋಡಿಯಲ್ಲಿರುವುದು ಪ್ರಧಾನ ಕಾರಣ. ಈ ಗುಣ ಬೇಂದ್ರೆಯವರ ಕಾವ್ಯಕ್ಕೆ ತನ್ನತನವನ್ನು ತುಂಬಿದೆ, ವೈಯಕ್ತಿಕತೆಯನ್ನು ನೀಡಿದೆ. ಒಂದು ರಾಶಿ ಕನ್ನಡ ಕವಿತೆಗಳನ್ನು ಒಂದು ಕಡೆ ಹಾಕಿದರೆ ಬೇಂದ್ರೆಯವರ ಕವಿತೆಗಳನ್ನು ಪ್ರತ್ಯೇಕ ಮಾಡುವುದು ಬಹು ಸುಲಭ ಅಂತ ಬರೀತಾರೆ ತಮ್ಮ ಈ ಲೇಖನದ ಕೊನೆಯಲ್ಲಿ. ನಮಸ್ಕಾರ.